ದಂತೆ ಭಕ್ತಿ ಭಗವಂತ ಮತ್ತು ಭಕ್ತನ ನಡುವೆ ಇರುವ ಸಂಬಂಧ. ನಾನು ಅವರ ಅಂತರಂಗವನ್ನು ತಿಳಿದವನಲ್ಲ, ಬಹಿರಂಗವಾಗಿ ಹೇಳುವಷ್ಟು ಹಿಂದುತ್ವಕ್ಕೆ ಸಾಮರ್ಥ್ಯ ಬಂದಿದೆ. ನಮ್ಮ ರಾಮ ಮಂದಿರದ ನಿರ್ಮಾಣವನ್ನು ವಿರೋಧಿಸಿದವರು, ಬಹಳ ಜನ ವಿಚಿತ್ರವಾದ ಸಲಹೆ ಕೊಟ್ಟವರು, ಬಾಬರನ್ನೇ ತಮ್ಮ ಅಸ್ಮಿತೆ ಅಂತ ನಂಬಿದವರು ತಮ್ಮ ಅಸ್ಮಿತೆಯ ಕಡೆಗೆ ಬರ್ತಾ ಇರೋದು ಸಂತೋಷ ಸಂಗತಿ. ಮುಸಲ್ಮಾನರಿಗೂ ಪೂರ್ವಜ ರಾಮ, ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಮುಸಲ್ಮಾನರಿಗೂ ಪೂರ್ವಜ ರಾಮ. ನನಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ರಾಮಭಕ್ತ ಹನುಮನ ಎದೆಯಲ್ಲೇ ರಾಮನನ್ನು ಸ್ಥಾಪಿಸಿಕೊಂಡವನು. ಅಂಥ ರಾಮಭಕ್ತ ಹನುಮನ ಮಂದಿರ ಶ್ರೀರಂಗಪಟ್ಟಣದಲ್ಲಿ, ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜುಮ್ಮಾ ಮಸೀದಿಯಾಗಿ ಬದಲಾಗಿದೆ. ಲಾಲ್ ಕೃಷ್ಣ ಅದ್ವಾನಿಯವರು, ಮೋದಿಯವರು ಸಂಕಲ್ಪ ಮಾಡಿ ಕೋಟ್ಯಾಂತರ ಜನರ ಆಶೀರ್ವಾದದೊಂದಿಗೆ ಬಾಲರಾಮನ ಮಂದಿರದ ಸ್ಥಾಪನೆ ಆಯಿತು. ಅದಂತೆ ಭಕ್ತಿ ಭಗವಂತ ಮತ್ತು ಭಕ್ತನ ನಡುವೆ ಇರುವ ಸಂಬಂಧ. ನಾನು ಅವರ ಅಂತರಂಗವನ್ನು ತಿಳಿದವನಲ್ಲ, ಬಹಿರಂಗವಾಗಿ ಹೇಳುವಷ್ಟು ಹಿಂದುತ್ವಕ್ಕೆ ಸಾಮರ್ಥ್ಯ ಬಂದಿದೆ. ನಮ್ಮ ರಾಮ ಮಂದಿರದ ನಿರ್ಮಾಣವನ್ನು ವಿರೋಧಿಸಿದವರು, ಬಹಳ ಜನ ವಿಚಿತ್ರವಾದ ಸಲಹೆ ಕೊಟ್ಟವರು, ಬಾಬರನ್ನೇ ತಮ್ಮ ಅಸ್ಮಿತೆ ಅಂತ ನಂಬಿದವರು ತಮ್ಮ ಅಸ್ಮಿತೆಯ ಕಡೆಗೆ ಬರ್ತಾ ಇರೋದು ಸಂತೋಷ ಸಂಗತಿ. ಮುಸಲ್ಮಾನರಿಗೂ ಪೂರ್ವಜ ರಾಮ, ಕೇವಲ ಸಿದ್ದರಾಮಯ್ಯನವರಿಗೆ ಮಾತ್ರ ಅಲ್ಲ, ಮುಸಲ್ಮಾನರಿಗೂ ಪೂರ್ವಜ ರಾಮ. ನನಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ, ರಾಮಭಕ್ತ ಹನುಮನ ಎದೆಯಲ್ಲೇ ರಾಮನನ್ನು ಸ್ಥಾಪಿಸಿಕೊಂಡವನು. ಅಂಥ ರಾಮಭಕ್ತ ಹನುಮನ ಮಂದಿರ ಶ್ರೀರಂಗಪಟ್ಟಣದಲ್ಲಿ, ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜುಮ್ಮಾ ಮಸೀದಿಯಾಗಿ ಬದಲಾಗಿದೆ. ಲಾಲ್ ಕೃಷ್ಣ ಅದ್ವಾನಿಯವರು, ಮೋದಿಯವರು ಸಂಕಲ್ಪ ಮಾಡಿ ಕೋಟ್ಯಾಂತರ ಜನರ ಆಶೀರ್ವಾದದೊಂದಿಗೆ ಬಾಲರಾಮನ ಮಂದಿರದ ಸ್ಥಾಪನೆ ಆಯಿತು.